ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಆ್ಯಪ್ ಲಾಕ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಹೇಗಿರುತ್ತೆ ಅಂದರೆ, ಯಾವುದಾದ್ರೂ ಒಂದು ಆ್ಯಪನ್ನು ಓಪನ್ ಮಾಡಿದ್ರೆ ಅಂದರೆ ಟೋಟಲ್ ಆಗಿ ಈ ರೀತಿ ಬ್ಲ್ಯಾಕ್ ಸ್ಕ್ರೀನ್ ಕಾಣುತ್ತೆ. ಈಗ ನಿಮ್ಮ ಒಂದು ಫ್ರೆಂಡ್ಸು ಏನೇ ಮಾಡಿದ್ರು ಈ ಒಂದು ಆ್ಯಪ್ ಲಾಕ್ ಅನ್ನೋದು ಓಪನ್ ಆಗೋದೇ ಇಲ್ಲ. ನೀವು ಸೆಟ್ ಮಾಡಿರೋ ಥರ ಕರೆಕ್ಟಾಗಿ ಆ ಒಂದು ವಾಲ್ಯೂಮ್ ಬಟನ್ನ ಪ್ರೆಸ್ ಮಾಡಿದ್ರೆ ಮಾತ್ರನೇ ಈ ಒಂದು ಆ್ಯಪ್ ಓಪನ್ ಆಗೋದು. ಅದು ಮಾತ್ರ ಅಲ್ಲ ಫ್ರೆಂಡ್ಸ್, ನಾನು ವಾಟ್ಸಪ್ಗೆ ಕೂಡ ಈ ರೀತಿ ಒಂದು ಆ್ಯಪ್ ಲಾಕನ್ನು ಇಟ್ಟಿದ್ದೀನಿ. ವಾಟ್ಸಪ್ಪನ್ನು ಓಪನ್ ಮಾಡಿದ್ರೆ ಈ ರೀತಿ ಒಂದು ಬ್ಲ್ಯಾಕ್ ಸ್ಕ್ರೀನ್ ಕಾಣುತ್ತೆ. ಈ ಒಂದು ಆ್ಯಪ್ ಲಾಕ್ ಬಂದು ಟೋಟಲ್ ಆಗಿ ವಾಲ್ಯೂಮ್ ಬಟನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸೆಟ್ ಮಾಡಿರ್ತಾರ ಆ ಒಂದು ವಾಲ್ಯೂಮ್ ಬಟನ್ನ ಕ್ಲಿಕ್ ಮಾಡಿದ್ರೆ ಮಾತ್ರನೇ ಈ ಒಂದು ಆ್ಯಪ್ ಓಪನ್ ಆಗೋದು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ಕು ನೀವು ನಿಮ್ಮ ಒಂದು ಆ್ಯಪ್ಸ್ಗೆ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಆದಷ್ಟು ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ, ಹಾಗೆ ನಿಮ್ಮ ಒಂದು ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇದಕ್ಕೋಸ್ಕರ ನೀವು ಒಂದು ಚಿಕ್ಕ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಒಂದು ಆ್ಯಪ್ ಲಿಂಕು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಏನೂ ಇಲ್ಲ ಫ್ರೆಂಡ್ಸ್, ಜಸ್ಟ್ ಈ ಒಂದು ಆ್ಯಪನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ಈ ಒಂದು ಆ್ಯಪ್ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಆ ಒಂದು ಅಪ್ಲಿಕೇಶನ್ನ ಪೂರ್ತಿ ಒಂದು ಎಕ್ಸ್ಪ್ಲನೇಷನ್ನು ಒಂದೊಂದಾಗಿ ತೋರಿಸ್ಕೊಡ್ತಾರೆ. ನೀವು ಜಸ್ಟ್ ಎಲ್ಲದನ್ನ ಸ್ವೈಪ್ ಮಾಡಿಬಿಡಿ. ಈಗ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಸೆಟಪ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಈ ಒಂದು ಟೋಟಲ್ ಆ್ಯಪ್ ಬಂದು ನಿಮ್ಮ ಒಂದು ವಾಲ್ಯೂಮ್ ಬಟನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೋಸ್ಕರ ನೀವು ಒಂದು ನಂಬರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಒಂದು ನಂಬರ್ ನೋಡಿ ಫ್ರೆಂಡ್ಸ್, 2 3 4 5 ಅಂತ ಇರುತ್ತೆ. ಅಂದರೆ ನೀವು 2 ಟೈಮ್ಸ್ ಕ್ಲಿಕ್ ಮಾಡಬೇಕಾ ಅಥವಾ 3 ಟೈಮ್ಸ್ ಕ್ಲಿಕ್ ಮಾಡಬೇಕಾ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ನಾನು 2 ಅನ್ನು ಚೂಸ್ ಮಾಡ್ತೀನಿ. ಈಗ ಫ್ರೆಂಡ್ಸ್, ಫಾರ್ ಕನ್ಫರ್ಮೇಷನ್ಗೆ ನಿಮ್ಮ ಒಂದು ವಾಲ್ಯೂಮ್ ಬಟನ್ ಯಾವ ಒಂದು ಬಟನನ್ನು ನೀವು ಪ್ರೆಸ್ ಮಾಡಬೇಕು ಅಂತ ಫಸ್ಟ್ ಟೈಮ್ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ಆ 2 ಸಲ ನೀವು ಮತ್ತೆ ಒಂದು 2 ಸಲ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಫ್ರೆಂಡ್ಸ್, ನಿಮ್ಮ ಒಂದು ಪಾಸ್ವರ್ಡ್ ಏನಾದರೂ ನೀವು ಮರ್ತೋದ್ರೆ ರಿಕವರಿಗೋಸ್ಕರ ಒಂದು ಕ್ವಶನ್ ಅನ್ನ ಇಲ್ಲಿ ಕೇಳ್ತಾರೆ. ನೀವು ಆ ಕ್ವಶನ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಆ ಒಂದು ಕ್ವಶನ್ಗೆ ಆನ್ಸರ್ ಅನ್ನು ಕೊಟ್ಬಿಡಿ. ಈ ಒಂದು ಆನ್ಸರ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈಗ ಫ್ರೆಂಡ್ಸ್, ನೀವು ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಬಂದು ಒಂದು ನೋಟ್ ಪ್ಯಾಡ್ ತರ ಕಾಣುತ್ತೆ. ನಿಮ್ಮ ಒಂದು ಫ್ರೆಂಡ್ಸು ಈ ಒಂದು ಅಪ್ಲಿಕೇಶನ್ ಅನ್ನು ನೋಡಿದಾಗ ಈ ಒಂದು ಅಪ್ಲಿಕೇಶನ್ ಬಂದು ನೋಟ್ ಪ್ಯಾಡ್ ತರ ಕಾಣುತ್ತೆ. ಯಾರಿಗೂ ಈ ಒಂದು ಅಪ್ಲಿಕೇಶನ್ ಬಂದು ಆ್ಯಪ್ ಲಾಕ್ ಅಂತ ಗೊತ್ತಾಗೋದೇ ಇಲ್ಲ. ಈಗ ಈ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ನೀವು ಸೆಟ್ ಮಾಡಿರೋ ಒಂದು ಪಾಸ್ವರ್ಡು ಡಬಲ್ ಟೈಮು ಆ ಒಂದು ವಾಲ್ಯೂಮ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈಗ ಫ್ರೆಂಡ್ಸ್, ನಿಮ್ಮ ಒಂದು ಆ್ಯಪ್ಸ್ಗೆ ಆ್ಯಪ್ ಲಾಕ್ ಅನ್ನು ಹಾಕೋದಕ್ಕೆ ಮೇಲ್ಗಡೆ ಇರೋ ಒಂದು ಎನೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪರ್ಮಿಷನ್ ಅನ್ನ ಆನ್ ಮಾಡಿಬಿಡಿ. ಈಗ ಫ್ರೆಂಡ್ಸ್, ನೀವು ಯಾವೆಲ್ಲ ಒಂದು ಆ್ಯಪ್ಸ್ಗೆ ಲಾಕ್ ಅನ್ನು ಇಡಬೇಕು ಅನ್ಕೊಂಡಿದ್ರು ಆ ಒಂದು ಆ್ಯಪ್ ಎಲ್ಲ ಲಾಕ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಕ್ರೋಮ್ ಅನ್ನು ಲಾಕ್ ಮಾಡ್ತೀನಿ. ಈಗ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಬ್ಲ್ಯಾಕು, ಟ್ರಾನ್ಸ್ಪರೆಂಟ್, ಕಸ್ಟಮ್ ಅಂತ 3 ಆಪ್ಷನ್ ಇದೆ. ನಿಮಗೆ ಬ್ಲ್ಯಾಕ್ ಆಗಿ ಕಾಣಿಸ್ಬೇಕಂದ್ರೆ ಈ ಒಂದು ಬ್ಲ್ಯಾಕ್ ಆಪ್ಷನ್ ಅನ್ನು ಎನೇಬಲ್ ಮಾಡ್ಕೊಳ್ಳಿ. ಅಥವಾ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋನ ಕೂಡ ನೀವು ಅಲ್ಲಿ ಪ್ಲೇಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನಾನು ಬ್ಲ್ಯಾಕ್ ಆಗಿ ಇಡ್ತೀನಿ. ಹಾಗೆ ನಿಮ್ಮ ಎಲ್ಲ ಒಂದು ಆ್ಯಪ್ಸ್ ಅನ್ನ ಲಾಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ವಾಟ್ಸಪ್ ಅನ್ನು ಕೂಡ ಲಾಕ್ ಮಾಡ್ತೀನಿ. ಈಗ ಫ್ರೆಂಡ್ಸ್, ಬ್ಯಾಕ್ ಬಂದ್ಬಿಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಾವು ಆ ಒಂದು ಕ್ರೋಮ್ ಆಪ್ಷನ್ ಅನ್ನು ಓಪನ್ ಮಾಡಿದ್ರೆ ಅಂದ್ರೆ ನಮಗೆ ಈ ರೀತಿ ಒಂದು ಬ್ಲ್ಯಾಕ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಈಗ ನಿಮ್ಮ ಒಂದು ಫ್ರೆಂಡ್ಸ್ ಇಲ್ಲಿ ಏನೇ ಮಾಡಿದ್ರು ಅವ್ರ ಕೈಯಲ್ಲಿ ಈ ಒಂದು ಆ್ಯಪ್ ಲಾಕ್ ಅನ್ನು ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಸೆಟ್ ಮಾಡಿರ್ತಾರ ಆ ಒಂದು ವಾಲ್ಯೂಮ್ ಬಟನ್ ಅನ್ನು ಡಬಲ್ ಟೈಮ್ ಟ್ಯಾಪ್ ಮಾಡಿದ್ರೆ ಮಾತ್ರನೇ ಈ ಒಂದು ಆ್ಯಪ್ ಲಾಕು ಓಪನ್ ಆಗೋದು. ಸೊ ಫ್ರೆಂಡ್ಸ್, ಎಲ್ಲರಿಗಿಂತ ಈ ರೀತಿ ಒಂದು ಆ್ಯಪ್ ಲಾಕು ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಆ್ಯಪ್ ಲಾಕನ್ನು ಟ್ರೈ ಮಾಡಿ ನೋಡಿ. ಸೊ ಬಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ಕನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಹೊಸ ಟ್ರಿಕ್ಸು ನಾವು ನಮ್ಮ ಚಾನಲಲ್ಲಿ ಮಾಡ್ತಾನೆ ಇರ್ತೀರಿ. ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.